ರಾಷ್ಟ್ರಗೀತೆಗಿಂತ ಮುಂಚೆ ವಂದೇ ಮಾತರಂ ಹಾಡಬೇಕು. ಇನ್ಮೇಲೆ ವಂದೇ ಮಾತರಂನ 6 ಚರಣಗಳ ಪಠಣ ಕಡ್ಡಾಯ ಇರುತ್ತೆ. ಇಲ್ಲಿ ರಾಷ್ಟ್ರಗೀತೆ ಹಾಡಲಿಕ್ಕಿಂತ ಮುಂಚಿತವಾಗಿ ವಂದೇ ಮಾತರಂ ಹಾಡಲೇಬೇಕು ಅಂಥೇಳಿ ಇವತ್ತಿನಿಂದ ಹೊಸ ನಿಯಮವನ್ನು ಕೇಂದ್ರ ಒಂದು ಕಡೆ ಜಾರಿ ಮಾಡ್ತಾ ಇದೆ. ಇಲ್ಲಿ ಹೊಸ ನಿಯಮ ಇದು, ವಂದೇ ಮಾತರಂ ಹಾಡಲೇಬೇಕು ರಾಷ್ಟ್ರಗೀತೆ ಹಾಡುವ ಮುನ್ನ ಅಂತ. ಸರ್ಕಾರಿ ಕಾರ್ಯಕ್ರಮ ಶಾಲೆಗಳಲ್ಲಿ ಹಾಡುವುದು ಕಡ್ಡಾಯವಾಗಿರುತ್ತೆ. ಇದರಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಕಡೆಯಿಂದ ನೂತನ ಈ ಒಂದು ನಿಯಮ ಇಲ್ಲಿ ಜಾರಿಗೆ ಬರ್ತಿರೋದು. ವಂದೇ ಮಾತರಂ ಹಾಡಬೇಕಾದ್ರೆ ಎಲ್ಲರೂ ಕೂಡ ಎದ್ದು ನಿಲ್ಲಬೇಕಾಗತ್ತೆ. ವಂದೇ ಮಾತರಂ ಗೀತೆಗೆ 150 ವರ್ಷವಾದಂಥ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಇನ್ನು ಮಾರ್ಗಸೂಚಿಯಿಂದ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಮಾರ್ಗಸೂಚಿಯನ್ನು ಕೂಡ ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಏನು ಆ ಮಾರ್ಗಸೂಚಿಗಳು ವಂದೇ ಮಾತರಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ವಂದೇ ಮಾತರಂ ಅವಮಾನಿಸುವವರಿಗೆ ಶಿಕ್ಷೆ ಆಗುತ್ತೆ. ಗರಿಷ್ಠ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಇರುತ್ತೆ. 3 ನಿಮಿಷ 10 ಸೆಕೆಂಡ್ ಇರತಕ್ಕಂಥ ವಂದೇ ಮಾತರಮನ್ನು 6 ಚರಣಗಳ ಪಠಣ ಕಡ್ಡಾಯವಾಗಿ ನೀವು ಹಾಡಲೇಬೇಕು. 1937ರಲ್ಲಿ 4 ಸಾಲುಗಳನ್ನು ತೆಗೆದು ಹಾಕಿದ್ದು ಕಾಂಗ್ರೆಸ್. ಆ 4 ಸಾಲುಗಳನ್ನು ಸೇರಿಸಿ 6 ಸಾಲುಗಳು ಇದೀಗ ಕಡ್ಡಾಯ ಆಗುತ್ತೆ.